ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜುದೂರ್. ಆತ್ಮೀಯರೇ, ಕರ್ನಾಟಕ ರಾಜ್ಯ ನೇಕಾರ ಸಂಘ ಇಲ್ಲಿ ನಮ್ಮ ಮಾಲಿಂಪುರದಲ್ಲಿ ಹುಟ್ಟಾಕಿದ್ದ ಅನೇಕ ಸದಸ್ಯರಿದ್ದಾರೆ ನೇಕಾರರ. ಅದರ ಅಧ್ಯಕ್ಷರಾದಂಥ ಶಿವಲಿಂಗಣ್ಣ ಟೆರ್ಕಿಯವರು ತಮ್ಮ ಸಹವರ್ತಿಗಳ ಜೊತೆಗೂಡಿ ಅನೇಕ ಕೆಲಸಗಳನ್ನು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನೇಕಾರರ ಬದುಕನ್ನು ತಿಳಿಸುವ ಸಲುವಾಗಿ ಸರ್ಕಾರದ ಮುಂದೆ ಅವರ ಸಮಸ್ಯೆ ಸ್ವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ತುಂಬ ಸುತ್ತಾಗಿ ಎಲ್ಲೆಲ್ಲಿ ನೇಕಾರಿದ್ದಾರೆ ಅವ್ರನ್ನ ಒಗ್ಗೂಡಿಸೋದು, ಅವ್ರ ಸಮಸ್ಯೆಗಳನ್ನು ಜನರಿಗೆ ತಿಳಿಸೋದು, ಸರ್ಕಾರಕ್ಕೆ ತಿಳಿಸೋದು, ಸರ್ಕಾರದಿಂದ ಸಹಾಯ ಪಡೆಯುವಂಥದ್ದು, ಏನೇನೋ ಪಾಪ ಒಂದೇ ರೀತಿ ತಿರುಗ್ತಾ ಇರ್ತಾರೆ, ಭೇಟಿ ಆಗ್ತಾ ಇರ್ತಾರೆ, ಸಂಘಟನೆ ಮಾಡ್ತಾ ಇರ್ತಾರೆ. ಎಲ್ಲಿ ನೇಕಾರಿದ್ದಾರೆ ಅಲ್ಲಿ ನಮ್ಮ ಟೆರ್ಕಿ ಶಿವಲಿಂಗಣ್ಣ ಇದ್ದೇ ಇರ್ತಾರೆ ಅಂತೇಳಿ. ಈ ಮಾಲಿಂಪುರದವರು ಬಡ ಕುಟುಂಬದಲ್ಲಿ ಬಂದಂಥವ್ರು, ನೇಕಾರರಾದಂಥವ್ರು, ನೇಕಾರಿಕೆಯನ್ನು ನಂಬಿದವರು, ನಂಬಿ ಬದುಕೆ ನೇಕಾರರೊಂದಿಗೆ ತಮ್ಮ ಜೀವನ ಸಂಸ್ಥೆ ಹೊರಟಂಥವ್ರು, ಬದುಕಿನ ಅನೇಕ ನೋವುಗಳನ್ನು ಅನುಭವಿಸಿದವರು ಅಂಥವ್ರು ವಿಶೇಷವಾಗಿ ರಾಜ್ಯದ ಎಲ್ಲ ಕಡೆ ರಬಕೈ ಬರಟಿ ಇರ್ಬೋದು, ಮಾಲಿಂಪುರ ಇರ್ಬೋದು, ಗುಡ್ಡ ಇರ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನು ಬೇರೆ ಬೇರೆ ಬೀಳಿಗೆ ಇರ್ಬೋದು, ಎಲ್ಲೆಲ್ಲಿ ನೇಕಾರಿದ್ದಾರೆ ಅವ್ರನ್ನ ಭೇಟಿ ಆಗೋದು, ಅವ್ರ ಸಮಸ್ಯೆಯನ್ನು ತಿಳ್ಕೊಳ್ಳೋದು, ಮಾಡೋದು. ಎಲ್ಲ ಕಡೆಯೂ ಹೆಚ್ಚು ಕಡಿಮೆ ಒಂದೇ ರೀತಿ ಸಮಸ್ಯೆ, ಬಡತನ. ಅವ್ರಿಗೆ ಮಾರ್ಕೆಟೇ ಇಲ್ಲ ಪಾಪ, ನೇಯ್ತಾರೆ, ಮಾಡ್ತಾರೆ, ಕೈಮಗ್ಗಕ್ಕಂತೂ ಯಾವ ಬೆಲೆನೂ ಇಲ್ಲ, ಉಳಿದಿಲ್ಲ. ಇವತ್ತು ನಮ್ಮ ಇಡೀ ಮಾರ್ಕೆಟನ್ನು ಏನಂತೀವಿ ನಾವು ಯಾರಿಗೆ ಅಂತ ಹೇಳ್ಬೇಕು, ಸರ್ಕಾರಕ್ಕೆ ಅಂತ ಹೇಳೋದು, ನೆಹರು ಸರ್ಕಾರಕ್ಕೆ ಹೇಳೋದು, ಮೋದಿ ಸರ್ಕಾರಕ್ಕೆ ಹೇಳೋದು, ಯಾವ ಸರ್ಕಾರಕ್ಕೆ ಹೇಳಿ ಏನಾಗೋದು, ಎಲ್ಲರೂ ಅವರೇ ಇದ್ದಾರಂತೆ. ಎಲ್ಲ ಸರ್ಕಾರಗಳು ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಟ್ಟು ಬಿಡುವಂಥದ್ದು. ಯಾವಾಗ ಗಾಂಧೀಜಿಯವರ ಒಂದು ಏನು ನೇಕಾರಿಕೆಯನ್ನು ಬಿಟ್ಟುಬಿಟ್ಟಿವೋ ನಾವು, ಅವ್ರ ವಿಚಾರ ಗ್ರಾಮ ರಾಜ್ಯನ ಬಿಟ್ಟುಬಿಟ್ಟಿವೋ, ಅದ್ರ ಜೊತೆ ಸತ್ತೋಗ್ಬಿಟ್ಟು ಅಂತ ಇವತ್ತು ಮನುಷ್ಯರು ಜೀವಂತ ಪಳುವಳಿಕೆಯಾಗಿ ಉಳಿದಿದ್ದಾವೆ. ಅವ್ರನ್ನ ನೋಡ್ತಾ ಇದ್ದೀವಿ. ನಮ್ಮ ಮುಂದೆ ನೆರಳಿ ಸಾಯ್ತಾ ಇದ್ದಾವೆ ಈ ಕೈಗಾರಿಕೆಗಳು. ಅದರಲ್ಲೂ ಗುಡಿ ಕೈಗಾರಿಕೆ ಅಂತಿರೋ, ಅಥವಾ ಸಣ್ಣ ಕೈಗಾರಿಕೆ ಅಂತಿರೋ, ಅಥವಾ ನೇಕಾರಿಕೆ ಅಂತಿರೋ, ಬಣ್ಣಗಾರಿಕೆ ಅಂತಿರೋ, ನೂರು ತಯಾರು ಮಾಡೋದಾಗಿರ್ಬೋದು, ಬಣ್ಣ ಮಾಡೋದ್ರ ಜೊತೆಗೆ ನೇಯೋದಾಗಿರ್ಬೋದು, ಮತ್ತೇನಾಗಿರ್ಬೋದು, ಎಲ್ಲನೂ ಅದ್ರಲ್ಲಿ ಜೇಡ್ರಂದು ಬರ್ತಾರೆ. ಜೇಡಿಕೆ ಉದ್ಯೋಗ ಮಾಡುವಂಥದ್ದು ರಬಕೈ ಬರಟಿ ಕಡೆ ಅಥವಾ ಮಾಲಿಂಪುರ ಕಡೆ ಅವ್ರ ಉದ್ಯೋಗ ಬಟ್ಟೆ ತಯಾರು ಮಾಡುವಂಥದ್ದು. ಈ ಜನರ ಬದುಕು ಇವತ್ತು ಅವ್ರ ಬದುಕಿಗೇನೋ ಬಟ್ಟೆ ಇಲ್ದಂಗೆ ಆಗೋಗ್ಬಿಟ್ಟದು. ಇಂಥ ಒಂದು ಅನೇಕರನ್ನು ಭೇಟಿಯಾದಾಗ, ವಿಶೇಷವಾಗಿ ಇತ್ತೀಚೆಗೆ ಗದಗ ಬೆಟಗೇರಿಗೆ ಹೋಗಿದ್ದರು ನಮ್ಮ ಟರ್ಕಿಯವರು, ಶಿವಲಿಂಗನ ಟರ್ಕಿಯವರು. ಅಲ್ಲಿ ನೇಕಾರ ಜೊತೆ ಮಾತಾಡಿದರು. ಅದಕ್ಕಿಂತ ಮುಖ್ಯ ಬೆಂಗಳೂರು ಸಮೀಪ ಅಂದರೆ ಏನಾದರೂ ಸ್ವಲ್ಪ ಒಳ್ಳೆ ಡೆವಲಪ್ ಆಗಿರ್ಬೋದು, ನೇಕಾರ ಪರಿಸ್ಥಿತಿ ಚೆನ್ನಾಗಿರ್ಬೋದು, ಒಳ್ಳೆದಿರ್ಬೋದು ತಿಳ್ಕೊಂಡು ಅಲ್ಲಿಗೂ ಹೋದಾಗ ಅಲ್ಲಿ ಪರಿಸ್ಥಿತಿ ಇದಕ್ಕಿಂತ ಭೀಕರ ಅಂತ. ಅಲ್ಲೇ ಬೆಂಗಳೂರಲ್ಲೇ ಮೈಸೂರು ರೋಡಿಗೆ ಹೋಗ್ತಿರುವಂಥ ಹಾದಿಯಲ್ಲೇ ಗಣಪತಿ ನಗರ ಅಂತ ಬರ್ತದೆ. ಅಲ್ಲೇ ಹೋಗಿ ಭೇಟಿಯಾದಾಗ ಅಲ್ಲಿಯೂ ಒಂದು 120 ಕುಟುಂಬಗಳಿದ್ವು. ಭಾಳ ಚೆನ್ನಾಗಿತ್ತು ಒಂದು ಕಾಲಕ್ಕೆ. ನಮ್ಮದು ಈ ಸಣ್ಣ ಕೈಗಾರಿಕೆ, ಕೈಮಗ್ಗದ ಕೈಗಾರಿಕೆ, ನಾವು ಚೆನ್ನಾಗಿ ಬಟ್ಟೆ ತಯಾರು ಮಾಡ್ತಾಯಿದ್ವಿ. ರೇಷ್ಮೆ ಆಯಿತು, ಇನ್ನುಳಿದ್ರು ರಾಮನಗರಕ್ಕೆ ರೇಷ್ಮೆನೂ ಸಹಿತ ಇವತ್ತು ಲಾಸ್ದಲ್ಲೇ ಅದ. ಅಂದರೆ ಒಟ್ಟಾರೆಯಾಗಿ ನೇಕಾರಿಗೆ ಎಲ್ಲರೂ ಮಾಡ್ತಾಯಿದ್ದಾರೆ, ಅಲ್ಲಿ ಲಾಸ್. ಯಾಕಪ್ಪ ಇದೆಲ್ಲ ಅಂದರೆ, ನಾವು ಮೊದಲು ನಿರ್ಮಾಣ ಮಾಡಿದಂಥ ಒಂದು ನೀತಿ ಮಾಡಿದ್ವಲ್ಲ, ಓಪನ್ ಮಾರ್ಕೆಟ್ ಇವತ್ತು ಮಾಡಿದ್ವಿ, ಅವತ್ತು ಮಿಕ್ಸ್ಡ್ ಎಕಾನಮಿ ಮಾಡಿದ್ವಿ. ಆ ಸಂದರ್ಭದಲ್ಲೂ ನಮ್ಮ ನೇಕಾರರಿಗೆ ಬೆಲೆ ಸಿಗಲಿಲ್ಲ, ಮಾರ್ಕೆಟ್ ಸಿಗಲಿಲ್ಲ. ಯಾರೋ ನಚಿಕೆ ರಿಸಲ್ಟ್. ಇವತ್ತು ರೈತರಿಗೂ ಅದ ಪರಿಸ್ಥಿತಿ, ಅವ್ರಿಗೂ ಮಾರ್ಕೆಟ್ ಇಲ್ಲ, ಅವರು ಸಾಯ್ತಾ ಇದ್ದಾರೆ. ಈ ದೇಶ ಏನಾದರೂ ಇವತ್ತು ನಿಂತಿದ್ರೆ ಉಳಿದಿದ್ರೆ ಈ ನೇಕಾರರ ಮೇಲೆ ಮತ್ತು ಈ ರೈತರ ಮೇಲೆ, ಇವ್ರ ಬಗ್ಗೆನೇ ಇಲ್ಲ. ಮಾರ್ಕೆಟ್ ಇಲ್ಲ ಎರಡೂ ಸಮುದಾಯಕ್ಕೆ, ಎರಡೂ ಸಮಾಜಕ್ಕೆ. ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಈ ಬೆಂಗಳೂರಂಥ ಸಿಟಿಯಲ್ಲೇ ಗಣಪತಿ ನಗರದಲ್ಲಿ ವಾಸ ಮಾಡುತ್ತಿರುವಂಥ AP ನಾಗರಾಜ್ ಅನ್ನುವಂಥವ್ರು, ಸುಬ್ರಹ್ಮಣ್ಯನ್ ಅನ್ನುವಂಥವ್ರು, ಮಾದೇಶ ಅನ್ನುವಂಥವ್ರು, ಜನಾರ್ದನ, ಶ್ರೀಮತಿ ರಾಣಿ, ಇವ್ರನ್ನೆಲ್ಲರೂ ಭೇಟಿಯಾಗಿದ್ದಾರೆ. ಅವ್ರನ್ನ ಕೇಳಿದಾಗ ಅವ್ರ ಪಾಪ ಒಂದ ಮಾತು, ಏನಿಲ್ಲರಿ ನಮ್ಮ ಮೈ ಮೆಲಸಿದ ಬಟ್ಟೆ ಕೊಳ್ಳುವ ಶಕ್ತಿ ನಮ್ಗೆ ಉಳಿತಾ ಇಲ್ಲ, ನಮ್ಮ ಬದುಕಾಗ್ತಾ ಇಲ್ಲ ಅಂತೇಳಿ 120 ಕುಟುಂಬ ಇದ್ದು ಕೆಲವು ಉಳಿದವರೇ ತಮ್ಮದೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇವ್ರ ಜೊತೆಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಪಾಪ ನಮ್ಮ ಟರ್ಕಿ ಅವ್ರಿಗೆ ನೋವು ಕೇಳೋದು, ಸರ್ಕಾರ ಕೇಳೋದು, ಮನವಿ ಮಾಡೋದು, ಸರ್ಕಾರ ಟೋಸ್. ಹೀಗಿದ್ದಾಗ ಈ ಉದ್ಯಮಿಗಳು ಉಳಿಸೋದು ಹೆಂಗಂತ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಇದ್ರ ಕಾಳಜಿ ಇಲ್ಲ. ಬರೀ ಭ್ರಷ್ಟಾಚಾರ, ದುಡ್ಡು ಎಬ್ಸೋದು ಹೆಂಗೆ, ಮಾಡೋದು ಹೆಂಗೆ, ನಮ್ಮ ಪಾರ್ಟಿ ನಡೆಸೋದು ಹೆಂಗೆ, ನಮ್ಮ ಪಾರ್ಟಿಗೆ ಯಾರು ಹಿಡಿದಿಟ್ಕೋಬೇಕು, ಯಾರು ಬಿಟ್ಕೋಬೇಕು, ದುಡ್ಡು ದೊಡ್ಡಬೇಕು, ಒಳಗೆ ಓಡಿಸ್ಬೇಕು, ಎದ್ದ ತಕ್ಷಣ ಅಧಿಕಾರಕ್ಕಾಗಿ ಬಳದಾಡುವಂಥ ಈ ರಾಜಕಾರಣಿಗಳಿಂದ ನಮ್ಮ ನೇಕಾರಿಕೆ ಉದ್ಧಾರ ಆಗೋದು ಅಷ್ಟಲ್ಲದ, ಜೊತೆಗೆ ರೈತಾಪಿ ಜನ ಉದ್ಧಾರ ಆಗೋದು ಅಷ್ಟಲ್ಲದ. ಇಬ್ಬರಿಗೂ ಮಾರ್ಕೆಟೇ ಇಲ್ಲ. ಮತ್ತು ಎಷ್ಟು ಸಲ ಕೊಟ್ಟು ನಡೆಸೋದ್ರಿ ಒಬ್ಬ ವ್ಯಕ್ತಿಗೆ ನೀವು ಎಷ್ಟು ಸಲ ಕೊಡೋರು, ಸರ್ಕಾರದ ಸವಲತ್ತು ಕೊಡ್ರಿ ಕೊಟ್ರಂತ ಇಟ್ಕೊಳ್ರಿ. ಕೊಟ್ಟೇ ಇಲ್ಲ. ಆ ಮಾತು ಬೇರೆ, ಕೊಟ್ಟರು ಸಹಿತ ದಿನ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕನ್ನಡದ ಗಾದಿ ಮಾತೈತಿ. ದಿನ ಸಾಯೋರಿಗೆ ದಿನ ಅಳವ್ರು ಯಾರು ಅಂತ. ಅದಕ್ಕೆ ಅವ್ರು ಮಾರ್ಕೆಟ್ ಮಾಡಿ ಕೊಟ್ಬಿಟ್ರಿ.
ಬೇಸಿಕ್ ನೀಡ್ಸ್ ಏನಿದಾವೆ ಒದಗಿಸ್ಕೊಟ್ಟು ಬಿಟ್ರೆ ಅವ್ರಿಗೆ ನೇಕಾರಿಗೆ ಆಯ್ತು ರೈತರಿಗೆ ಆಯ್ತು. ನೇಕಾರಿಗೆ ಅಂತ ಮೊದಲದು ಮಾರ್ಕೆಟ್ ಒದಗಿಸ್ಕೊಂಡ್ರು ಅವ್ರಿಗೆ. ಇಲ್ಲಿ ಮಾರ್ಕೆಟ್ ಅಂದ ತಕ್ಷಣ ಬೇರೆ ಈಗ ನೋಡಿ ಸೀರೆ ಒಬ್ಬ ನಿಂತಾನೆ, ಇನ್ನೊಬ್ಬ ಕಡಿಮೆ ರೇಟ್ ಕೊಂಡ್ಕೊಳ್ತಾನೆ, ಪ್ಯಾಡ್ ಹೋಗಿ ಸಿಕ್ಕಾಪಟ್ಟೆ ರೇಟ್ ಮಾರ್ಕೊತಾನೆ. ಈ ನಡುವಿನ ದಲ್ಲಾಳಿಗಳು ಅಲ್ಲಿಯೂ ಅದಾರ, ಇದರಲ್ಲಿ ಕೃಷಿಯಲ್ಲಿನೂ ಅದೇ ಬಾಳೆನ. ಹೀಗಾಗಿ ಈ ದೇಶದ ರೈತ ಮತ್ತು ನೇಕಾರ ಇವತ್ತು ಪೂರ ದಿವಾಳಿ ಎಕ್ಕ ಎದ್ದು ಹೋಗಿದ್ದಾರೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಮೇಲೆ ಇದನ್ನೆಲ್ಲ ಜೋಕ್ ಅಂತ ತಿಳ್ಕೊಂಬಿಟ್ರು. ಎಣ್ಣೆ, ಹತ್ತಿ, ಕೃಷಿ ಇದನ್ನು ಮತ್ತವ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಪ್ಪ. ಕೃಷಿ ಆಯ್ತು, ಉದ್ಯೋಗಗಳು ಇನ್ನೊಬ್ರಿಗೆ ಕೊಡಬೇಡ, ಅಲ್ಲೇ ಬೆಳೀಲಿ, ಹಳ್ಳಿಯಾಗೆ ಬೆಳೀಲಿ, ಅಲ್ಲೇ ಉದ್ಯೋಗ ಇಂಪ್ರೂವ್ ಆಗಲಿ ಅಂತ ಹೇಳಿದರು. ಅವು ಆಗಿದ್ರೆ ಇವತ್ತು ನಮಗೆ ಪರಿಸ್ಥಿತಿ ಬರ್ತಿರಲಿಲ್ಲ, ಬಡತನ ಬರ್ತಿರಲಿಲ್ಲ, ನಿರುದ್ಯೋಗ ಬರ್ತಿರಲಿಲ್ಲ, ಎಲ್ಲರಿಗೂ ಉದ್ಯೋಗ ಸಿಗ್ತಾಯಿತ್ತು, ಡೆವಲಪ್ ಆಗ್ತಾಯಿತ್ತು, ಸರ್ವಾಂಗೀಣ ಡೆವಲಪ್ಮೆಂಟ್ ಆಗ್ತಾಯಿತ್ತು. ಅದಕ್ಕೆ ನಮಗೆ ಯಾರಿಗೂ ಲಕ್ಷ್ಯ ಇಲ್ಲ. ಇಂಥ ಒಂದು ಪ್ರಸಂಗದಲ್ಲೇ ನಮ್ಮ ಟರ್ಕಿ ಅವರು ಇವ್ರಿಗೆಲ್ಲ ಬೇಡಿ ಕೇಳಿದಾಗ ಪಾಪ ಶ್ರೀಮತಿ ರಾಣಿ ಅವರು ಹೇಳೋ ಮಾತುಗಳನ್ನು ಕೇಳಿದಾಗಂತೂ ಮೊನ್ನೆ ಇಷ್ಟು ನೋವು ಅನ್ನಿಸ್ತದ. ಅಲ್ಲ ಏನಪ್ಪ ಬದುಕಿದು ಅಂತೇಳಿ. ಅಲ್ಲ ನಮ್ಗೆ ಹೊಟ್ಟೆಗೂ ಇಲ್ಲ, ಬಟ್ಟೆಗೂ ಇಲ್ಲ, ಬಟ್ಟೆ ತಯಾರು ಮಾಡಿದ್ವಿ, ಬಟ್ಟೆ ಸಹಿತ ಅನುಕೂಲ ಇಲ್ಲ ನಮಗೆ ಅನ್ನುವಂಥ ಮಾತನ್ನು ಈಗ ಅದನ್ನು ಬಂದ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಕೈಮಗ್ಗಳನ್ನು ಅವು ಎಲ್ಲ ದಿವಾಳಿ ಹೇಳ್ತಾ ಇದ್ದಾವೆ, ಮಾರ್ಕೆಟ್ ಆಗ್ತಾಯಿಲ್ಲ, ಜೊತೆಗೆ ಕಚ್ಚಾ ವಸ್ತು ಸಿಗ್ತಾಯಿಲ್ಲ. 1-2 ಸಮಸ್ಯೆಗಳು, ಬದುಕಂದು 100 ಸಮಸ್ಯೆಗಳು. ಅವಕ್ಕೆಲ್ಲ ಪರಿಹಾರ ಒಂದು ಏನಪ್ಪ ಅಂದರೆ ಇವರಿಗೆಲ್ಲ ಲಾಭ ಬರುವಂಥ ಮಾರ್ಕೆಟ್ ಮಾಡಿಕೊಡುವಂಥ ವ್ಯವಸ್ಥೆ ರೈತರಿಗೆ ಮತ್ತು ನೇಕಾರರಿಗೆ ಎಲ್ಲಿವರೆಗೆ ಆಗೋದಿಲ್ವೋ ಎಷ್ಟು ಕೊಡಿಸೋದು ಸರ್ಕಾರದ ದೃಷ್ಟಿನ ಕೊಡ್ಬೋದು. ತೊಳಪ ಒಂದು ಕರೆಂಟ್ ಫ್ರೀ ತಗೋ ಮತ್ತೆಲ್ಲ ತಗೋ ಅಂತ ಹೇಳ್ಬೋದು. ಆದ್ರೆ ಲಾಭ ಎಷ್ಟಾಗೈತಿ, ಎಷ್ಟು ಗಳಿಸಿದಾರ ಇಲ್ಲ. ಹೂಡು ಬಂಡವಾಳ ನಮ್ಮಲ್ಲಿಲ್ಲ, ಅದಕ್ಕೆ ಸಾಲ ನಾವು ಕೊಡೋಕೆ ಹೋಗೋದಿಲ್ಲ. ಯಾಕೆ ಹೊಳ್ಳಿ ಬರೋದು ದುಡ್ಡು ಹಾಕಿದ್ದಂತ ಅವ್ರು ಬ್ಯಾಂಕರ್ಸ್ ಕೊಡೋದಿಲ್ಲ. ಮೊದಲು ನಮಗಂತ ಈಗ ಅದು ನಡೆಸಿದ್ರೆ ಅನಿವಾರ್ಯ, ಅಂದ್ಬಿಟ್ಟು ಮತ್ತೆ ಉದ್ಯೋಗ ಬರೋದಿಲ್ಲ ನಮಗೆ. ಈ ನೇಕಾರಿಗೆ ಆಯ್ತು, ರೈತರಿಗೆ ಆಯ್ತು. ಇನ್ನೊಂದು ಕಲ್ತಿಲ್ಲ ಅವರು, ಎತ್ತಿಲ್ಲ ಅದನ್ನು ರೈತ ನಾವು ಎತ್ಕೊಂಡು ಹೊಲಕ್ಕೆ ಹೋಗೋದು. ಪಾಪ ನೇಕಾರಿದ್ದವರು ಕುಣಿಬೇಕು, ಸಟಲ್ಲ ಪಟಲ್ಲ ಸಟಲ್ಲ ಪಟ್ಟ ನೇಯ್ದು, ಸಟಲ್ ಪಟ್ಟ ನೇಯ್ದು, ಸಂಜೆ ಜ್ವಾಳ ಎಲ್ಲ ಅಳ್ತಾ ಆಡ್ಕೊಳ್ಳೋದು. ಇದು ಈಗ ಈ ಭಾಗದಲ್ಲಿ ಒಂದು ಕಾರ್ಯ ಮಾತಾದಂಗೆ ಆಗಿಬಿಟ್ಟದ್ರಿ. ಎಣ್ಣೆಗೆ ರೊಕ್ಕಿಲ್ಲ, ಅಕ್ಕಿಗೆ ರೊಕ್ಕಿಲ್ಲ, ಜೋಳಕ್ಕೆ ರೊಕ್ಕಿಲ್ಲ ಅನ್ನುವಂಥ ಸ್ಥಿತಿಯನ್ನು ದಿನ ನೋಡ್ತಾ ಇದ್ವಿ. ರಬ್ಗೆ ವೆರೈಟಿಯಲ್ಲಂತೂ ಇನ್ನೂ ಬಡತನ ಹೋಗ್ತಾ ಇಲ್ಲ ರೈತಂದು, ನಮ್ಮ ನೇಕಾರಂದು. ರೈತರಂತೂ ಕಡೆಗೆ ಅಟ್ಲೀಸ್ಟ್ ಏನೋ ಬೆಳೆದು ತಿಂದು ಅದ್ರ ಬದುಕ್ತಾ ಇದ್ದಾರೆ. ನೇಕಾರಿಗೆ ಏನೂ ಇಲ್ಲಲ್ರಿ. ಹೀಗಾಗಿ ಆ ಭಾಗದಲ್ಲಿ ಕ್ಷಯರೋಗ ಆಗಿರ್ಬೋದು, ಮತ್ತ ರೋಗ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಭಾಳ ಕೆಲವು ಕಾರ್ಯಗಳು ಶ್ರೀಮಂತರು ನಡೆಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಹೋಗಿ ದುಡಿದ್ರೆ ಆ ಜ್ಯೂಸು ಮುಗುರ ಹೋಗ್ಕೋಕೆ ಮೂಗಿಂದು ಗಂಟಲು ಕ್ಯಾನ್ಸರ್ಗಳು. ಇವತ್ತು ನಿಮ್ಗೆ ಎಷ್ಟು ತೋರಿಸ್ಬೋದು ಅಂಥವು ಕ್ಯಾನ್ಸರ್ ಅಂತ ಜನ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹೋಗಿ ದುಡಿಯೋರದ. ಆ ಪವರ್ ಮಗದ ದುಡಿಯೋದು ಈ ಪರಿಸ್ಥಿತಿ. ಕೈ ಮಗದ ದುಡಿಯೋರಿಗೆ ಮಾರ್ಕೆಟ್ ಇಲ್ಲ, ನೂಲು ತೆಗೆದುಕೊಳ್ಳೋದಿಲ್ಲ, ಕಚ್ಚಾ ನೂಲು ತೆಗೆದುಕೊಳ್ಳೋರಿಲ್ಲ, ಕೆಲಸ ಬರ್ಬರ್ತಾ ಅದು ಮರಿತಾ ಇದ್ದಾರೆ ಜನ. ಹೀಗಾಗಿ ಈ ನೇಕಾರಿಕೆಯನ್ನು ನಂಬಿ ಬದುಕಿದಂತಹ, ಬಣ್ಣಗಾರಿಕೆಯನ್ನು ನಂಬಿ ಬದುಕಿದಂತಹ ನೇಕಾರಿಕೆ ಮತ್ತು ಈ ಜಡಿಕೆ ಉದ್ಯೋಗ ಅಂತ ಕರಿತೀವಿ ನಾವು, ನೂಲಿನ ಉದ್ಯೋಗ ಅಂತ ಕರಿತೀವಿ, ನಂಬಿ ಬದುಕೋರಿಗೆ ಇವತ್ತು ಏನಿಲ್ಲ. ಹಿಂದೆ ಸಲುವಾಗಿ ಹೋರಾಟವನ್ನು ನಮ್ಮ ಶಿವಲಿಂಗನ ಟರ್ಕಿ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಊರಿಗೆ ಹೋಗಿ ಭೇಟಿ ಆಗ್ತಾರೆ. ನೇಕಾರ ಇಲ್ಲದಾರಪ್ಪ ಅಂದರೆ ಹೋಗಿ ಪಾಪ ಪ್ರತ್ಯಕ್ಷ ಆಗ್ತಾರೆ, ಅವ್ರನ್ನ ಮಾತಾಡಿಸ್ತಾರೆ, ಆ ಸಮಸ್ಯೆಗಳನ್ನ ಓದಿ ಸರ್ಕಾರ ಮುಂದೆ ಇಡ್ತಾರೆ. ಸರ್ಕಾರ ನೋಡ್ತಾರೆ, ನೋಡೋಣ್ರಿ ಆಗ ಬರ್ರಿ ಈಗ ಬರ್ರಿ ಅಡ್ಡಾಡಿಸ್ತಾರೆ. ಮುಗೋದು ಹೋಯ್ತು. ಇಡೀ ಜೀವ ತುಂಬ ಅಡ್ಡಾಡೋದು, ಚಪ್ಪಲ್ ಹೊರಕೊಂಡು ಅಡ್ಡಾಡೋದು, ಏನೂ ಇಲ್ಲ. ಮತ್ತು ಎಲ್ಲಿದ್ದಲ್ಲೇ. ಹೀಗಾಗಿ ಈ ನೇಕಾರಿಕೆ ಅನ್ನುವಂಥದ್ದು ಇವತ್ತು ಹೆಚ್ಚು ಕಡಿಮೆ ಸಾವಿನ ಅಂಚಿನಲ್ಲಿ ಬಂದಿದ್ಬಿಟ್ಟದು. ಅದು ಯಾವಾಗ ಸತ್ತು ಹೋಗ್ತದೆ, ಯಾರಿಗೆ ಸತ್ತರೆ ಏನಾಗುತ್ತದೆ ರೀ? ಎಲ್ಲರೂ ತಮ್ಮ ಲೋಕದಾಗ ಇದ್ದಾರೋ, ಹತ್ತಿರ ಸತ್ತು ಎದುರು ಇತ್ತು ಹೋದ್ರೆ ಹೋಯ್ತು. ಆಕ್ಸಿಡೆಂಟ್ ಆದ್ಮೇಲೆ ಎಲ್ಲರೂ ಹೆಂಗೆ ಓಡಿ ಹೋಗ್ತಾರಲ್ಲ, ನಮ್ಮೇಲೆ ಬರ್ತದೆ ರೀ, ನಮ್ಮೇಲೆ ಬರ್ತದೆ. ಯಾವುದೋ ಪಾಪ ಆ ವ್ಯಕ್ತಿ ಉಳಿಸ್ಬೇಕಂತ ಓಡಾಡೋದಿಲ್ಲ ಹೇಳಿದಾಗ ನಾವಂತೂ ಕೃಷಿಬೇಕಂತ ಓಡಾಡ್ತಾರೆ. ಹಂಗಾಗ್ಯದ ಪರಿಸ್ಥಿತಿ ನೇಕಾರಿಕೆ. ಇದಕ್ಕೆ ಪರಿಹಾರ ಯಾವಾಗ? ಈಗಂತ ಸಿದ್ದರಾಮಯ್ಯ ಸಮಾಜವಾದಿ ಮನುಷ್ಯನವ್ರು ಇದು ಮಾಡ್ತಾ ಇರ್ತಿದ್ವಿ. ಅವ್ರಿಗೆ ಏನು ಮಾಡಿದ್ರು ಗೊತ್ತದ ನಿಮ್ಮ ಕಲ್ಮದ, ಅವರೇ ಗಳಗಂಡಿ ವಿಡಿಯೋ ಗ್ಯಾರಂಟಿ ಕೊಟ್ಟು ಹೋದರು. ಈಗ ಹೊಸದಾಗಿ ಮೊದಲ ನಮ್ಮ ಏನಪ್ಪ ಡಿ.ಕೆ. ಶಿವಕುಮಾರ್ ಅವರು, ಇವ್ರು ಮೊದಲ ಬಡವರು ಇರ್ಬೋದು, ಏನಿರ್ಬೋದು, ಶ್ರೀಮಂತಿಕೆ ಒಳಗೆ ಲೋಲೋಪರಿದ್ದಾರೆ. ಎಷ್ಟು ಮಟ್ಟಿಗೆ ಬಡವರ ಬಗ್ಗೆ, ಈ ನೇಕಾರರ ಬಗ್ಗೆ, ರೈತರ ಬಗ್ಗೆ ಧ್ವನಿಗೂಡಿಸ್ತಾರೆ, ಅವ್ರು ಉಪಯೋಗ ಮಾಡ್ತಾರೆ, ಉಪಯೋಗ ಆಗುವಂಥ ಕೆಲಸಗಳು ಮಾಡ್ತಾರೆ ಅನ್ನೋದು ಹೇಳೋದು ಈಗಲೇ ಕಷ್ಟ. ಯಾಕಂದ್ರೆ ಅವ್ರು ಕ್ಯಾಬಿನೆಟ್ ರಚನೆ ಮಾಡಿದ್ರೆ ಒದ್ದಾಡ್ತಾ ಇದ್ದಾರೆ. ಅವ್ರು ತಗೋಬೇಕು, ಇವ್ರದ್ದು ಚಲೋ, ಅವ್ರದ್ದು ಚಲೋ, ನಮ್ಮ ನಾಡು ವೇರಿ ಯಾರಾಗೋಲ್ಲ, ಹಿಂಗದಾರ. ಇಂಥ ಪ್ರಸಂಗದಲ್ಲ ನಮ್ಮ ಶಿವಲಿಂಗನ ಟರ್ಕಿಯವರು ಕರ್ನಾಟಕ ರಾಜ್ಯ ನೇಕಾರ ಸಂಘದ ಅಧ್ಯಕ್ಷರು ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನ ಯಶಸ್ವಿಯಾಗಲಿ. ಅದೇ ಕಾಲಕ್ಕೆ ಶ್ರೀಮತಿ ರಾಣಿ ಆಗಿರ್ಬೋದು, ಮಹದೇಶ್ ಆಗಿರ್ಬೋದು, ಜನಾರ್ದನ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಎ ಪಿ ನಾಗರಾಜ್ ಆಗಿರ್ಬೋದು, ಇನ್ನೂ ಲಕ್ಷಾವಧಿ ನೇಕಾರರು ತಮ್ಮ ಬದುಕಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬದುಕಿಗೆ ನೆಲೆ ಸಿಗೋದಂತೆ ಈಗಿನ ವ್ಯವಸ್ಥೆ ನೋಡಿದ್ರೆ ಭಾಳ ಕಷ್ಟ. ಆದರೂ ಹೋರಾಟ ಮಾಡ್ತಾಯಿದ್ದಾರೆ. ಟರ್ಕಿ ಅವ್ರ ಹೋರಾಟಕ್ಕೆ ಎಲ್ಲರೂ ಬೆನ್ನು ಚಪ್ಪರಿಸಬೇಕು, ಮಾಡ್ರಪ್ಪ ಅಂತ ಹೇಳ್ಬೇಕು. ಮತ್ತು ಜೊತೆಗೆ ನೇಕಾರರು ಬೆನ್ನು ಹತ್ತಬೇಕು. ಮತ್ತು ಪ್ರಾಮಾಣಿಕವಾಗಿ ತಮ್ಮ ಬೇಕಾದ ಬೇಡಿಕೆಯಲ್ಲಿ ಸರ್ಕಾರ ಮುಂದಿಟ್ಟು ಸಾಧ್ಯತೆಯನ್ನು ಮಾಡ್ಕೊಂಡು ಇನ್ನು ಕೆಲವೊಂದು ತಮ್ಮ ಒಳಗಿನ ಒಕ್ಕಟ್ಟಿನ ಮಾಡ್ಕೊಂಡು ಮಾಡೋದು ಭಾಳ ಯೋಗ್ಯ. ಏನೋ ಇರಲಿ, ಬುದ್ಧಿ ಹೇಳೋದು ಭಾಳ ಸುಲಭ,
ಆಚರಿಸೋದು ಭಾಳ ಕಷ್ಟ ಅನ್ನೋದು ಸಾಮಾನ್ಯವಾಗಿ ಅನುಭವದಿಂದ ಬಂದಂಥ ಮಾತು. ಈ ನೆಲಗಟ್ಟಿನಲ್ಲೇ ನಮ್ಮ ಈ ನೇಕಾರರಿಗೆ, ಹೆಮ್ಮಗದ ನೇಕಾರರಿಗೆ ಬದುಕು ಸಿಗುವಂಗಾದ್ರೆ ಭಾಳ ಉತ್ತಮ. ಪಾಪ ಈಗ ಹೇಳಿದ್ರಲ್ಲ, ಪಾಪ ನಿಮ್ಮದಿ ರಾಣಿಯವರು ಹೊಟ್ಟಿಗೆ ಊಟಿದ್ರೆ ಬಟ್ಟೆ ಇಲ್ಲ ಮೈ ಮೇಲೆ ಅನ್ನುವಂಥ ಪರಿಸ್ಥಿತಿ, ಹೊಟ್ಟಿಗೆ ಬಟ್ಟೆಗೆ ಒದ್ದಾಡುವಂಥ ಪರಿಸ್ಥಿತಿ ನಮ್ಮದಾಗಿದೆ. ನಾವು ಈ ಉದ್ಯೋಗ ಬಿಡ್ತಾ ಇದ್ದೀವಿ ಅನ್ನೋ ಮಾತು ಮಾತಾಡ್ಯಾರ. ನೋಡೋಣ ಏನೇನು ಆಗ್ತದಪ್ಪ. ಇದು ನೇಕಾರ ನೋವು ಅನುಭವಿಸಿ ಹೇಳೋದು ಅಷ್ಟೇ. ಒಬ್ಬ ಪತ್ರಕರ್ತ ಕೆಲಸ ಅಲ್ಲಿ ಅದಪ್ಪ ಸಮಸ್ಯೆ ತೋರಿಸುವಂತೆ ಕೆಲಸ ಮಾಡಿದ್ದೀವಿ. ನಿಮಗೆ ಇದು ಲೈಕ್ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು S16 ನ್ಯೂಸ್ ಅರ್ಥ ದೇಶ ಥರ ಸತ್ಯದ ಕೈಗೊಂಡು ವಂದನೆಗಳು.